ನಮಸ್ಕಾರ ವೀಕ್ಷಕರೇ, ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಮಂಗಳಮೂರ್ತಿ ಮಹಾಗಣಪನ ಜನ್ಮದಿನ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ಶುಭ ದಿನ. ತನ್ನ ಅಮ್ಮನೊಂದಿಗೆ ಭೂಮಿಗಿಳಿದಿದ್ದಾನೆ ಗೌರಿ ತನಯ. ಈ ದಿನ ನಾವು ಅತ್ಯಂತ ಸಂಭ್ರಮದಿಂದ ಈ ಹಬ್ಬವನ್ನ ಆಚರಣೆ ಮಾಡ್ತೇವೆ. ಮಣ್ಣಿನ ಮೂರ್ತಿಯನ್ನ ಇಟ್ಟು ಅಲಂಕಾರ ಮಾಡಿ ಪೂಜೆಯನ್ನ ಮಾಡ್ತೇವೆ. ಹಾಗಾದ್ರೆ ಈ ಮಣ್ಣಿನ ವಿಗ್ರಹವನ್ನ ಹೇಗೆ ತಯಾರು ಮಾಡ್ತಾರೆ, ಅದಕ್ಕೆ ಆಕಾರವನ್ನ ಹೇಗೆ ಕೊಡ್ತಾರೆ, ಇಡೀ ಮಣ್ಣಿನ ವಿಗ್ರಹ ಹೇಗೆ ತಯಾರಾಗತ್ತೆ, ಇವೆಲ್ಲವನ್ನು ಕೂಡ ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ಮಣ್ಣಿನ ಮಗ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು. ಇಂದು ಮನೆ ಮನೆಗಳಿಗೆ ಆಗಮಿಸಿದ್ದಾನೆ ಆದಿಪೂಜಿತ ಬುದ್ಧಿ ಪ್ರದಾತ ಸಿದ್ಧಿ ವಿನಾಯಕ. ಗಣೇಶ ಚತುರ್ಥಿ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದೇನು ಹೇಳಿ? ಮಣ್ಣಿನಲ್ಲಿ ಮಾಡಿದ ಚಂದದ ಗಣೇಶ ಮೂರ್ತಿಗಳು. ಮಣ್ಣಿನ ಗಣಪತಿ ಮೂರ್ತಿಯನ್ನ ಮನೆಗೆ ತಂದು ಪೂಜಿಸುವ ಸಂಭ್ರಮ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ. ವಿಶೇಷವಾಗಿ ಮಣ್ಣಿನಲ್ಲಿ ತಯಾರಿಸಿದ ಗಣೇಶನನ್ನೇ ಈ ಹಬ್ಬದಲ್ಲಿ ಪೂಜಿಸೋದಕ್ಕೂ ಒಂದು ಕಾರಣವಿದೆ. ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ. ಮಣ್ಣಿನಲ್ಲಿ ಯಾಕೆ ಗಣಪತಿಯನ್ನು ತಯಾರು ಮಾಡಬೇಕು ಅನ್ನತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋದಾಗ ಏನಂತಂದರೆ, ಪ್ರತಿಯೊಂದು ದೇವತೆಯೂ ಸಹ ಈ ಪ್ರಕೃತಿಯಲ್ಲಿರತಕ್ಕಂಥ ಹಲವಾರು ಒಂದು ಅಂಶಗಳಿಗೆ ಅಧಿಪತಿಯಾಗಿರ್ತಾನೆ. ಪಂಚಭೂತಗಳಲ್ಲಿ ಒಬ್ಬೊಬ್ಬ ದೇವತೆ ಒಂದು ಭೂತಗಳಿಗೆ ಒಂದು ರೆಪ್ರೆಸೆಂಟೇಟಿವ್ ಆಗಿ ಪ್ರತಿನಿಧಿಯಾಗಿ ನಾವು ಕಾಣ್ತಾ ಇದ್ದೀವಿ. ವಿಶೇಷವಾಗಿ ಗಣಪತಿಯನ್ನು ನಾವು ಪ್ರಕೃತಿ ದೇವತೆಯಾಗಿ ಕಾಣ್ತಾ ಇದ್ದೀವಿ ಮತ್ತು ಮಣ್ಣಿನ ಒಂದು ದೇವತೆಯಾಗಿ ನಾವು ಕಾಣ್ತಾ ಇದ್ದೀವಿ. ಪೃಥ್ವಿ ತತ್ವದ ಒಂದು ಪ್ರಧಾನ ದೇವತೆಯಾಗಿ ಗಣಪತಿಯನ್ನು ನಾವು ಶಾಸ್ತ್ರದಲ್ಲಿ ಮತ್ತು ಪುರಾಣಗಳಲ್ಲಿ ಕಂಡುಕೊಳ್ತಾ ಇದ್ದೀವಿ. ವಿಶೇಷವಾಗಿ ಏನಂತಂದರೆ, ಗೌರಿ ದೇವಿಯ ಒಂದು ಶರೀರದಿಂದ ಉತ್ಪತ್ತಿಯಾದಂಥ ಒಂದು ಮಣ್ಣು, ಒಂದು ಬೆವರು ಅಥವಾ ಒಂದು ಮಲ ಅಂತ ಏನು ಕರಿತೀವಿ, ಇದರಿಂದ ಗಣಪತಿಯನ್ನು ಸೃಷ್ಟಿ ಮಾಡಲಾಯಿತು ಅನ್ನೋದು ಪುರಾಣದಲ್ಲಿ ನಾವು ಕಂಡುಕೊಳ್ಳತಕ್ಕಂಥ ಒಂದು ಕಥೆಯಾದರೂ ಸಹ, ಈ ಕಥೆಯ ಹಿಂದೆ ಇರತಕ್ಕಂಥ ಒಂದು ಸಂಕೇತವನ್ನು ಗಮನಿಸಿದಾಗ ಗೌರಿ ದೇವಿ ಅಥವಾ ಪಾರ್ವತಿ ದೇವಿ ಅನ್ನತಕ್ಕಂಥವಳು ಈ ಇಡೀ ಒಂದು ಭೂಮಂಡಲದ ಒಂದು ಪ್ರತಿನಿಧಿಯಾಗಿರ್ತಾಳೆ, ಒಂದು ಪ್ರಕೃತಿ ದೇವತೆಯ ಒಂದು ಪ್ರತಿನಿಧಿಯಾಗಿರ್ತಾಳೆ. ಈ ಪ್ರಕೃತಿ ದೇವತೆಯ ಒಂದು ಮೇಲ್ಪದರದಲ್ಲಿ ಬರತಕ್ಕಂಥ ಒಂದು ಫಸಲು ಏನಿದೆ, ಒಂದು ಫಲಿತಾಂಶ ಏನಿದೆ, ಇದನ್ನು ನಾವು ಗಣಪತಿ ಅಂತ ಗುರುತಿಸ್ಕೋಬಹುದಾಗಿದೆ. ಈ ನಿಟ್ಟಿನಲ್ಲಿ ಈ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಗಣಪತಿ ನಮಗೆ ಆಹಾರದ ಒಂದು ದೇವತೆ, ಅನ್ನ ಒಂದು ದೇವತೆ ಮತ್ತು ಧಾನ್ಯದ ಒಂದು ದೇವತೆಯಾಗೂ ಸಹ ಗೋಚರನಾಗ್ತಾನೆ. ಈ ದೃಷ್ಟಿಯಿಂದ ಗಣಪತಿಯನ್ನು ಮಣ್ಣಿನಲ್ಲಿ ತಯಾರು ಮಾಡತಕ್ಕಂಥದ್ದು, ಅದಕ್ಕೆ ಪೂಜೆ ಮಾಡತಕ್ಕಂಥದ್ದು ಅತ್ಯಂತ ಸಮಂಜಸ, ಅತ್ಯಂತ ಅರ್ಥಪೂರ್ಣ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಗೌರಿಯ ಮೈ ಮಣ್ಣಿನಿಂದ ಹುಟ್ಟಿದಾತ ಅನ್ನುವ ಕಾರಣಕ್ಕೆ ಎಲ್ಲೆಲ್ಲೂ ಮಣ್ಣಿನ ಗಣೇಶನನ್ನ ತಯಾರು ಮಾಡಿ ಮನೆಗೆ ಕರೆತರುವ ಸಂಪ್ರದಾಯ ಬೆಳೆದುಕೊಂಡು ಬಂದಿದೆ. ಉದಾಕರಾತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂ ಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೆ ಭದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ. ಭಕ್ತರನ್ನ ಪೊರೆಯುವ ಆದಿಪೂಜಿತ ಗಣನಾಯಕ ಭಕ್ತರ ಮನೆಗೆ ಭೇಟಿ ಕೊಡುವುದಕ್ಕಾಗಿ 3-4 ತಿಂಗಳ ಹಿಂದೆಯೇ ಸಿದ್ಧಗೊಳ್ತಿರ್ತಾನೆ. ಮೇ ತಿಂಗಳು ಕಳೆಯುತ್ತಿದ್ದಂತೆ ಕುಂಬಾರರಲ್ಲಿ, ಮೂರ್ತಿ ತಯಾರಕರಲ್ಲಿ ಉತ್ಸಾಹವೋ ಉತ್ಸಾಹ. ಮೂರ್ತಿ ತಯಾರಿಕೆಗೆ ಬೇಕಾಗೋ ಜೇಡಿ ಮಣ್ಣಿನ ಹುಡುಕಾಟವನ್ನು ಆಗಲೇ ಆರಂಭಿಸಿಬಿಟ್ಟಿರ್ತಾರೆ. ಮೊದಲ ಮಳೆಯ ಹನಿಗಳು ಭೂಮಿಯನ್ನು ಹಸಿ ಮಾಡ್ತಾ ಇದ್ದಂತೆಯೇ ಕೆರೆಯೊಳಗಿನ ನುಣುಪು ಮಣ್ಣು, ಹೊಲ ಕೆರೆಗಳಲ್ಲಿ ಸಿಗುವ ಜೇಡಿ ಮಣ್ಣನ್ನು ತಂದು ನೆನೆ ಹಾಕಿ ಕಲಸಿ 4-5 ದಿನಗಳ ನಂತರ ಅದನ್ನು ಸುಮಾರು 1 ಗಂಟೆಗಳ ಕಾಲ ತುಳಿದು ಹದ ಮಾಡಿ ಕೆಲಸವನ್ನು ಶುರು ಮಾಡ್ತಾರೆ. ತಿರುಗುತ್ತಿರುವ ಚಕ್ರದ ಮಧ್ಯದಲ್ಲಿ ಮಣ್ಣ ಮುದ್ದೆಗೆ ಮೊದಲು ಪಾಟ್ನ ಆಕೃತಿಯನ್ನು ನೀಡಲಾಗುತ್ತೆ.
ಮಡಿಕೆ ತಯಾರಿಸುವ ಚಕ್ರದ ಮಧ್ಯೆ ಹದಗೊಂಡ ಜೇಡಿ ಮಣ್ಣನ್ನು ಇಟ್ಟು ಮೊದಲು ತಯಾರಿಸುವುದು ವಿವಿಧ ಆಕಾರದ ಮಡಿಕೆಗಳನ್ನು. ಈ ಮಡಿಕೆಗಳನ್ನೇ ಒಂದಕ್ಕೊಂದು ಸೇರಿಸಿ ಅದಕ್ಕೆ ಗೊಂಬೆಯ ರೂಪವನ್ನು ನೀಡ್ತಾರೆ. ತಯಾರಾದ ಈ ಅಸ್ಪಷ್ಟ ಆಕೃತಿಗೆ ಸೊಂಡಿಲು, ಕೈಕಾಲುಗಳನ್ನು ಸೇರಿಸಿ ಕಣ್ಣು, ಕಿರೀಟ, ಆಭರಣ ಎಲ್ಲವನ್ನು ಮಣ್ಣಿನಿಂದಲೇ ಮಾಡಿ ಅಂಟಿಸಿ ಸಿದ್ಧಗೊಳಿಸಲಾಗುತ್ತೆ. ಈ ಮೂರ್ತಿಯಲ್ಲಿ ಇರುವುದೆಲ್ಲವೂ ಮಣ್ಣೆ. ಗಣೇಶನ ದೇಹ, ಅವನ ಆಭರಣ ಎಲ್ಲವೂ ಮಣ್ಣಿನಿಂದಲೇ ತಯಾರಾಗುತ್ತೆ. ಹೀಗೆ ಕಲಾವಿದರ ಕೈಯಲ್ಲಿ ತಯಾರಾದ ಗಣೇಶ ಮೂರ್ತಿ ಎಷ್ಟು ಬೇಕೋ ಅಷ್ಟು ಒಣಗಿದ ಮೇಲೆ ಅದಕ್ಕೆ ಬಣ್ಣವನ್ನು ಬಳಿತಾರೆ. ವಿಶೇಷವಾಗಿ ಬೆಂಗಳೂರಿನ ಕೆ. ನಾರಾಯಣಪುರದಲ್ಲಿ ತಯಾರು ಮಾಡುವ ಈ ಗಣಪತಿ ಮೂರ್ತಿ ಅತ್ಯಂತ ವಿಶೇಷವಾಗಿದೆ. ಗಣಪನ ಕಿರೀಟ ಮತ್ತು ಆಭರಣಗಳಿಗೆ ಮಾತ್ರ ಬಣ್ಣ ಬಳಿದ ಕಾರಣ ವಿಭಿನ್ನ ಸೌಂದರ್ಯದಿಂದ ಆಕರ್ಷಿಸುತ್ತೆ. ಬೆಂಗಳೂರಿನ ಹಲವು ಸಂಪ್ರದಾಯಸ್ಥ ಕುಟುಂಬಗಳು ಈ ಗಣಪತಿಯನ್ನೇ ಕೊಂಡೊಯ್ತಾರಂತೆ. ನಾವು ಈ ಟೈಪ್ ಪೇಂಟ್ ಮಾಡೋದು, ಪೂರ್ತಿ ಮಾಡಲ್ಲ. ಇದು ಡಿಫ್ರೆಂಟ್ ಥರ ಬರುತ್ತೆ ಗಣಪತಿ. ಬೇರೆ ಗಣಪತಿಗಳಿಗಿಂತಲೂ ಇದು ಡಿಫ್ರೆಂಟ್ ಥರ ಬರುತ್ತೆ. ಇದು ಸುಮಾರು ಜನ ಸಾಂಪ್ರದಾಯಸ್ಥರು ಇದನ್ನೇ ತೊಗೊಂಡು ಹೋಗ್ತಾರೆ. ಇಷ್ಟು ಮಾತ್ರ ನಾವು ಪೇಂಟ್ ಮಾಡೋದು. ಕೆಲವು ಜನ ಇಷ್ಟು ಪೇಂಟ್ ಮಾಡಿಸಲ್ಲ, ಬರೀ ಮಣ್ಣಿಂದ ತೊಗೊಂಡು ಹೋಗ್ತಾರೆ. ಆಮೇಲೆ ಇದಾದಮೇಲೆ ಈ ಅಚ್ಚಿಂದ ಬರುತ್ತೆ, ಅಚ್ಚು ಅದು ಬರುತ್ತೆ. ಅಚ್ಚಲ್ಲಿ ಹಾಕ್ಬಿಟ್ಟು ಅದು ಪೂರ್ತಿ ಬರೋದು. ಇದು ಕೈ ಗಣಪತಿ ಅಂತ ಕೈಯಲ್ಲೇ ಮಾಡೋದು. ಇದಲ್ಲದೆ ಗಣಪತಿ ಮೂರ್ತಿಯನ್ನು ಅಚ್ಚಿನಲ್ಲಿಯೂ ತಯಾರಿಸಲಾಗುತ್ತೆ. ಹದಗೊಳಿಸಿದ ಜೇಡಿ ಮಣ್ಣನ್ನು ಅಚ್ಚಿನೊಳಗಿಟ್ಟು ಗಣಪನ ಮೂರ್ತಿಯನ್ನು ತಯಾರು ಮಾಡ್ತಾರೆ. ಹೀಗೆ ಕುಂಬಾರರ ಮನೆಯಲ್ಲಿ ಮಣ್ಣಿನಿಂದ ತಯಾರಾದ ಈ ಮುದ್ದು ಗಣಪ ಎಲ್ಲ ಭಕ್ತರಿಗೆ ಶುಭ ನೀಡುವ ಸಲುವಾಗಿ ವ್ಯಾನ್ ಹತ್ತಿ ಮಾರುಕಟ್ಟೆಗೆ ಹೊರಡ್ತಾನೆ. ಭಕ್ತರು ಅತಿ ಪ್ರೀತಿಯಿಂದ ಈ ಮಂಗಳದಾಯಿ ಮಣ್ಣ ಗಣಪನನ್ನು ಮನೆಗೆ ಕೊಂಡೊಯ್ದು ಪೂಜೆಯನ್ನು ಮಾಡ್ತಾರೆ. ಎಸ್ ವೀಕ್ಷಕರೇ, ಇಷ್ಟು ಹೊತ್ತು ಮಣ್ಣಿನಿಂದ ಯಾವ ರೀತಿಯಾಗಿ ಗಣೇಶನ ಮೂರ್ತಿಯನ್ನ ತಯಾರಿಸ್ತಾರೆ, ಗಣೇಶನ ಮೂರ್ತಿಗೆ ಯಾವ ರೀತಿಯಾಗಿ ಆಕಾರ ರೂಪವನ್ನ ಕೊಡ್ತಾರೆ ಅನ್ನೋದನ್ನ ನೋಡಿದ್ವಿ. ಇನ್ನು ನಗರಗಳ ಗಲ್ಲಿಗಳಲ್ಲಿ ಚಿಕ್ಕ ಪುಟ್ಟ ಊರುಗಳಲ್ಲಿ ಗಣೇಶನ ವಿಗ್ರಹವನ್ನ ಇಟ್ಟು ಪೂಜೆ ಮಾಡುವುದು ವಾಡಿಕೆ. ಹಾಗಾಗಿ ಗಣೇಶೋತ್ಸವಕ್ಕಾಗಿ ತಯಾರಾದಂತಹ ವಿವಿಧ ರೂಪದ ಗಣೇಶನ ವಿಗ್ರಹಗಳನ್ನ ನೋಡೋಣ ಮುಂದಿನ ಭಾಗದಲ್ಲಿ.